ದೇಶ ದೇಶಕ್ಕೆ ಸುಖವಾದೀತು. ದೇಶ ದೇಶಕ್ಕೆ ಶಾಂತಿನೂ ಸಿಕ್ಕಿತು, ಸುಖನೂ ಸಿಕ್ಕಿತು. ಅದೇ ವಿಶ್ವಾವಸು ನಾಮ ಸಂವತ್ಸರೊಳಗ ಮಳೆ ಬೆಳೆ ಮಧ್ಯಮ ಆದೈತಿ. ಭಾದ್ರಪದ ಮಾಸದೊಳಗೆ ಜಗತ್ತಿನ ಜನರಿಗೆ ಸುಖ ಸಿಗುವುದಿಲ್ಲ. ಹೈನುಗಾರಿಕೆ ಈ ವರ್ಷ ಹೆಚ್ಚಾದೈತೆ. ಅದೇ ರೀತಿ 4 ಕಾಲಿನಾಗ ಪಶುಗಳು ಲಯ ಆದಾವ್. ಲೋಕಕ್ಕೆ ಮಹಾ ಅರಿಷ್ಟ ಐತಿ. ಜಗತ್ತಿಗೆ ಮಹಾವಾಯು ಬೀಸೈತಿ. ವಾಯು ಬೇರೆ, ಮಹಾವಾಯು ಬೇರೆ. ಯಾವ ರೀತಿ ಆ ಚಂದ್ರಗಿರಿ ದೇವಿ ಆಡಿದ ಮಾತಿಗೆ, ಗುರುನಾಥ ಆಡಿದ ಮಾತಿಗೆ ಅಪ್ಪ ಹೇಳಿದಂತ ಬರೆದಿಟ್ಟಂತ ವಾಕ್ಯಕ್ಕೆ ಯಾವ ರೀತಿ ಲೆಕ್ಕ ತೊಗೊಂಬರ್ತಾಳ ಆ ತಾಯಿಗೆ ಗೊತ್ತದು. ಲೋಕಕ್ಕೆ ಮಹಾವಾಯು ಬೀಸೈತೆ. ಧಾನ್ಯಗಳು, ರಸವರ್ಗಗಳು ಒಂದು ಲೆಕ್ಕಕ್ಕೆ ಮಾರ್ತಾವಂದ್ರು ಮಾಘ ಪುಷ್ಯ ಮಾಘ ಪಾಲ್ಗುಣದೊಳಗೆ ಮಂದ ಆದೈತಿ. ಆದರೂ ಯಾರ ಶಾಂತಿ ಸಮಾಧಾನದಿಂದ ಗುರುನಾಥನ ಪಾದ ಹಿಡ್ಕೊಂಡು ಆ ಶ್ರೀದೇವಿಯ ಚಂದ್ರಗಿರಿ ದೇವಿಯ ಪಾದ ಹಿಡ್ಕೊಂಡು ಹೋಗ್ತಾರೆ, ಸುಖ ಸಿಗ್ತೈತೆ. ಅದಕ್ಕೆ ಕಾಶಿಯ ವಿಶ್ವನಾಥ ಧರೆಗಿಳಿದು ಬಂದ. ಕಾಶಿಯ ವಿಶ್ವನಾಥ ಧರೆಗಿಳಿದು ಬಂದ ಸಾರವಾಡಪುರದಲ್ಲಿ ಗವಿ ಸಿಂಹಾಸನಾಧೀಶ್ವರನಾಗಿ ಮೆರೆದಂಥ ಆ ಜಾಗದ ಚಿಕ್ಕಪ್ಪ ಬರೆದಿಟ್ಟಂಥ 400 ವರ್ಷ ಬರೆದಿಟ್ಟಂಥ ವಾಕ್ಯ ಏನೈತಲ್ಲ, ಇವತ್ತಿಗೆ ಜಗತ್ತಿನ ಜನರಿಗೆ ಅಪ್ಪವರು ಅಪ್ಪಣೆ ಕೊಟ್ಟಂಥ ಪ್ರಕಾರ ಇವತ್ತಿಗೆ ಲೋಕಕ್ಕೆ ಅಪ್ಪವ್ರು ಹೇಳಿದಂಥ ವಾಕ್ಯ, ಈ ವಾಕ್ಯ ಹೆಂಗಪ್ಪ ಅಂತಂದ್ರೆ ಬಾಯಿ ಬಬಲಾದಿ ನುಡಿ ಕೊಡಕ್ಕಲ್ಲ ತಾಯಿ ಸೀತೆಮಣಿ ಕುರು ಗದ್ದಿನ ಕೇರಿ ಇವರು ಆಡಿದ ಮಾತ ವಾಣಿ ಸುಳ್ಳು ಅಂದ್ರೆ ಮೇಕ್ಮುಲ್ ಗುಟ ಇಟ್ಟಂತೆ ಮೇಕ್ಮುಲಿ. ಅದಕ್ಕೆ ಯಾರ ಶಾಂತಿ ಸಹನದಿಂದ ಅವ್ರಿಗೆ ಸುಖ ಸಿಗ್ತೈತಿ. ದಾನ ಧರ್ಮ ಪರೋಪಕಾರ ಅಂಗ ಹಿಡ್ಕೊಂಡು ಮುಂಗ ಹಿಡ್ಕೊಂಡು ಎಷ್ಟು ತುದಿನ ನಿಗ್ತೈತೆ ಅಷ್ಟು ದಾನ ಧರ್ಮ ಪರೋಪಕಾರ ಸಹಾಯ ಸಹಕಾರ ಮಾಡಿ. ದುಡ್ಡು ಕೊಟ್ಟರೆ ಬಜಾರ್ನೊಳಗೆ ಪುಣ್ಯ ಸಿಗುದಿಲ್ಲ. ಪುಣ್ಯ ಸಿಗು ಮಾರ್ಗ ಅಂತಂದ್ರೆ ಶಾಂತಿ ಸಮಾಧಾನದಿಂದ ಹೋಗಿ ದಾನ ಧರ್ಮ ಪರೋಪಕಾರ ಬಂದಂಥವ್ರಿಗೆ ಯಾಚಿಸಿದವ್ರಿಗೆ ನಿಮ್ಮ ನೀಗಿದಷ್ಟ ಅಂಗೈದಳು ಎಷ್ಟು ತುದಿನ ನಿಗ್ತೈತೆ ಅಷ್ಟು ಮಾಡ್ರಿ. ನೀಗ್ಲಿಕ್ಕಂದ್ರೆ ಮುಂದಿನ ಮನೆಗೆ ತೋರಿಸ್ರಿ, ಆ ಪುಣ್ಯ ನಿಮಗೆ ಸಿಕ್ಕೈತಿ. ಅದಕ್ಕೆ ಶಾಂತಿ ಸಮಾಧಾನದೊಂದು ರೀ ಸುಖ ಸಿಗ್ತೈತಿ. ಈ ವರ್ಷ 7ನೇ ಮಳಿ 8ನೇ ಬೆಳೆ 3 ಲಕ್ಷ